ನಾವೇನು ಮಾಡ್ತೀವಿ, ಮತ್ತೆ ಕನ್ಫ್ಯೂಸ್ ಆಗಬೇಡಿ, ಬಿ ಖಾತಾಗೂ ಈ ಖಾತಾ ಕೊಡ್ತಾರೆ. ಈ ಮೀನ್ಸ್ ಸಿಂಪಲ್ ಎಲೆಕ್ಟ್ರಾನಿಕ್ ಖಾತಾ, ಡಿಜಿಟಲ್ ಖಾತಾ. ನಿಮ್ಮ ಮಾಹಿತಿಯನ್ನು ನಾವು ಡಿಜಿಟಲ್ನಲ್ಲಿ ಇಡೋದನ್ನು ಈ ಖಾತಾ ಅಂತೀವಿ. ಕೆಲವರು ಮಿಸ್ಗೈಡ್ ಮಾಡಿಬಿಡ್ತಾರೆ ದಲ್ಲಾಳಿಗಳು, ಇದಕ್ಕೆ ಈ ಖಾತಾ ಕೊಡಲ್ಲ, ಬಿ ಖಾತಾ ಏನಿಲ್ಲ. ಎ ಖಾತಾನ ಸಿಸ್ಟಮ್ಗಿಟ್ರೆ ಅದು ಈ ಖಾತಾ, ಬಿ ಖಾತಾನ ಸಿಸ್ಟಮ್ಗಿಟ್ರೆ ಅದು ಈ ಖಾತಾ. ಈ ಮೀನ್ಸ್ ಎಲೆಕ್ಟ್ರಾನಿಕ್ ಖಾತಾ. ಇಲ್ಲೂ ಹೇಳಿದ್ದಾರೆ, ಬಿ ರಿಜಿಸ್ಟಾರ್ನಲ್ಲಿ ದಾಖಲಿಸಿರುವ ಆಸ್ತಿಗಳಿಗೆ ಈ ಆಸ್ತಿ ತಂತ್ರಾಂಶದಲ್ಲಿ ನಮೂನೆ 2A 3A ಸೃಜಿಸಿ ನೀಡಬಹುದಾಗಿದೆ, ಕೊಡ್ತೀವಿ. ಮತ್ತು ಇಲ್ಲಿ ಈ ಖಾತಾ ಪಡೆಯಲು ಸಮಸ್ಯೆಗಳಿದ್ದರೆ ಏನು ಮಾಡೋದು? ಅದಕ್ಕೆ ನಾವು ಡೆಡಿಕೇಟೆಡ್ ಕಾಲ್ ಸೆಂಟ್ರ್ ಓಪನ್ ಮಾಡಿಸಿದ್ದೀವಿ. ಸದ್ಯಕ್ಕೆ ನಾವು ಚಿಕ್ಕಬಳ್ಳಾಪುರ ಎಲ್ಲ ಡಿಸ್ಟಿಕ್ ಇದು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೊಂದು ಹೆಲ್ಪ್ಲೈನ್ ನಂಬರ್ 08156275557 ಒಂದು ಹೆಲ್ಪ್ಲೈನ್ ನಂಬರ್ ಇಟ್ಟಿದ್ದೀವಿ. ಒಂದು ವ್ಯಾಟ್ಸಪ್ ನಂಬರು ಕೊಟ್ಟಿದ್ದೀವಿ, 9739694523. ಮತ್ತು ಈಗ ಸದ್ಯಕ್ಕೆ ಒಂದು ಪ್ರಭು ಅನ್ನೋರು ಬಿಲ್ ಕಲೆಕ್ಟ್ರು, ಅವ್ರ ನಂಬರು ಕೊಟ್ಟಿದ್ದೀವಿ. ಇದನ್ನು ಮಾಧ್ಯಮ ಪ್ರಕಟ ಮಾಡ್ತೀವಿ. ಇದು ಮತ್ತು ಏನೇ ಸಂದೇಹ ಇದ್ದರೂ ತಾವು, ನಾನು ಎಲ್ರಿಗೂ ಹೇಳ್ತೀನಿ, ಮಾಹಿತಿಯನ್ನು ಪಡಿಬೋದು. ಕಮಿಷನರ್ ಅವರಾಗಲಿ ಮತ್ತೊಬ್ಬರಾಗಲಿ ನಾವು ಇದಕ್ಕೆ ಮುಕ್ತವಾಗಿ ಉತ್ತರಿಸ್ತೀವಿ. ಅಭಿಯಾನದಲ್ಲಿ ನಾವೆಲ್ಲರೂ 3 ದಿನ ಜೊತೆಯಲ್ಲಿರ್ತೀವಿ. ನಾನು ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ, ಪ್ರತಿಯೊಂದು ವಾರ್ಡ್ಗೂ ನಾವು ಬರ್ತೇವೆ. ಏನೂ ಸಂದೇಹ ಇದ್ದರೆ ನಾನೆಲ್ಲ ನನ್ನ ತಾಯಂದರಿಗೆ, ನಗರದ ಜನತೆಗೆ ವಿನಂತಿಸ್ತೇನೆ, ನಿಮ್ಮ ಮನೆ ಮಗ ಪ್ರದೀಪ್ ಈಶ್ವರ್ MLA ನಿಮ್ಮ ಮನೆಗೆ ಬಿ ಖಾತಾ ಮಾಡಿಸ್ಕೊಡ್ತಾನೆ. ಯಾವುದೇ ದಲ್ಲಾಳಿಗಳು ಬಂದು ನಿಮಗೆ ಮಿಸ್ಇನ್ಫಾರ್ಮೇಷನ್ ಕೊಟ್ಟರೆ ಅವ್ರನ್ನ ನಂಬಬೇಡಿ. ಈ ಅಭಿಯಾನನ ಯಶಸ್ವಿಯಾಗಿ ಮಾಡ್ತೀವಿ. ಬೋತ್ ರಿಕ್ವೆಸ್ಟ್ ಆ್ಯಂಡ್ ಆರ್ಡರ್, ನಗರಸಭೆ ಸಿಬ್ಬಂದಿಗೆ, ಕಮಿಷನರ್ಗೆ, ಯಾರಾದರೂ ₹1 ಮುಟ್ಟಿದ್ದು ನನ್ನ ನೋಟಿಸ್ಗೆ ಅಥವಾ ದೂರು ಬಂದರೆ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ ನೋಡಿ ಅಷ್ಟೆ. ಅದಾಗಲ್ಲ ಅಂತ ಭಾವಿಸಿದ್ದೀನಿ. ಯಾಕೆಂದರೆ ನೀವು ಸರ್ಕಾರಿ ಕೆಲಸದಲ್ಲಿ ಇದ್ದೀರಾ, ನಿಮಗೂ ಜವಾಬ್ದಾರಿ ಇರುತ್ತೆ. ಆದರೆ ಯಾರೋ ದಲ್ಲಾಳಿಗಳು ಮಾಡೋ ತಪ್ಪು ನಿಮ್ಮ ಮೇಲೆ ರಿಫ್ಲೆಕ್ಟ್ ಆಗಬಾರ್ದು. ನೀವು ಇದೊಂದು ಪ್ರಾಮಾಣಿಕವಾಗಿ ಮಾಡಿಕೊಡಿ, ನಿಮ್ಮ ಜೊತೆ ನಾನು ನಿಲ್ತೀನಿ. ನೋಡಿ, DC ಆಫೀಸಲ್ಲಿ ಕೆಲಸ ಮಾಡೋ ಹೆಣ್ಣುಮಗಳು ವರ್ಷಗಳಿಂದ ಖಾತೆ ಆಗಿಲ್ಲ ಅಂತ ಹೆಣ್ಣುಮಗಳು ಬಂದು ನನಗೆ ಹತ್ಕೊಂಡು ಕೊಡ್ತಾ ಇದ್ದಾಳೆ. ಕಮಿಷನರ್ ಅವರೇ ಸಾಕ್ಷಿ. ಅದಕ್ಕೆ ನಮಗದು ಗೊತ್ತಾಗಲ್ಲ ಅವ್ರ ಮನೇಲಿ ಏನು ಕಷ್ಟ ಇರುತ್ತೆ. ಎಲ್ಲ ನನಗೆ ನಗರಸಭೆ ಸಿಬ್ಬಂದಿ ಬಗ್ಗೆ ಅಪಾರವಾದ ಗೌರವ ಇದೆ. ಇದೊಂದು ಕಾರ್ಯ ಯಶಸ್ವಿಯಾಗಿ ಮಾಡೋಣ. ಮಿಕ್ಕಿದೆಲ್ಲ ಡೀಟೇಲ್ಸು ವಾರ್ಡ್ ವೈಸ್ ನಾನು ಮಾಧ್ಯಮ ಪ್ರಕಟಣೆ ಮಾಡಿದ್ದೀನಿ. ಇನ್ನೇನಾದರೂ ಡೌಟ್ ಇದ್ದರೂ ಜನ, ನನ್ನ ಶಾಸಕರ ಕಚೇರಿನೂ ಓಪನ್ ಇರುತ್ತೆ, ಪ್ರತಿ ವಾರ್ಡ್ಗೂ ನಾವು ಇರ್ತೀವಿ. ಜನದ ಖಾತೆನ ಇಮಿಡಿಯೇಟಾಗಿ ನಾವು, ಮತ್ತು ಫೋಟೋ ಅವರೇ ಹೊಡೆದು ಅಪ್ಲೋಡ್ ಮಾಡ್ಬೋದಲ್ಲ ಕಮಿಷನರ್ ಅವರೇ? ಅದೊಂದು ಮಿಸ್ಇನ್ಫಾರ್ಮೇಷನ್ ಇದೆ. ಈಗ ಪ್ರಾಪರ್ಟಿ ಓನರು ಒಂದು GPS ಫೋಟೋ ಹೊಡಿಬೇಕು, ಅದನ್ನು ಅವರೇ ಹೊಡೆದು ಕೊಟ್ಟರು ಸ್ವೀಕರಿಸ್ಬೋದಂತೆ. ಈಗ ನಾವೇ ಹೋಗಿ ಕಲೆಕ್ಟ್ ಮಾಡಿ ಅಂಥದ್ದೇನಿಲ್ಲ. ಮತ್ತು ಭಾಳ ಸಿಂಪಲ್ ಸರ್. ಮತ್ತು ನಿಮ್ಮ ನಗರಸಭೆ ಪ್ರಕಟಣೆನ ದಯವಿಟ್ಟು ಅದು ಹಿಂಪಡೀರಿ. ಅಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಅವ್ರ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಎ ಖಾತಾ ಕೇಳಿರೋದು. ಇದು ಬಿ ಖಾತಾ ಅಭಿಯಾನ. ಇದು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ, ಲಿಮಿಟೆಡ್ ಡಾಕ್ಯುಮೆಂಟ್ಸಲ್ಲಿ ಬಿ ಖಾತಾ ಆಗುತ್ತೆ. ಎಲ್ಲ ವಾರ್ಡವರು, ನಾನು ಮಾಧ್ಯಮದವ್ರನ್ನ, ನಾಗರಿಕರನ್ನ ಒಂದು ಸಲ ಮತ್ತೆ 90 ದಿನ ಆದಮೇಲೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ. ಮತ್ತೆ ಸ್ಟ್ರೆಸ್ ಮಾಡ್ತಿದ್ದೀನಿ, 90 ದಿನದೊಳಗಡೆ ಇದು ಮುಗಿಲಿಲ್ಲ ಅಂದರೆ ಮುಖ್ಯಮಂತ್ರಿಗಳ ಕಚೇರಿ ಕ್ರಮ ತಗೊಳ್ಳುತ್ತೆ. ಲಿಮಿಟೆಡ್ ನೋಡಿ ಸರ್, ಈಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೊಡಿ ನೋಡಿ. ಈಗ ಇದು ಈ ತಂತ್ರಾಂಶದಲ್ಲಿ ಈ ಖಾತಾ ಆಸ್ತಿಗೆ ಸಂಬಂಧಿಸಿದ ಇದು ಆಸ್ತಿಗೆ ಸಂಬಂಧಿಸಿದ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ ನೋಡಿ. ಮತ್ತೆ ಮೊನ್ನೆ ನಮ್ಮದು ಲಾ ಆಯ್ತಲ್ಲ, 24/10/9/24, ಅದಕ್ಕೆ ಮುಂಚೆ ಇರಬೇಕು. ಈವನ್ 10ನೇ ತಾರೀಕಿದ್ರೂ ಅಕ್ಸೆಪ್ಟ್ ಮಾಡಲ್ಲ. ಎರಡನೇದು, ಪ್ರಸಕ್ತ ಸಾಲಿನವರೆಗೂ ಋಣಭಾರ ಪ್ರಮಾಣ ಪತ್ರ EC. ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ, ಚಾಲ್ತಿ ಈ ವರ್ಷದ್ದು, ಹಳೆಯದೆಲ್ಲ ಕಟ್ಟೋ ಮಾಲೀಕರ ಫೋಟೋ, ಮಾಲೀಕರ ಗುರುತಿನ, ಇಷ್ಟೇ ಸರ್, ಸಿಂಪಲ್. ಟೌನ್ ಪ್ಲಾನಿಂಗ್ ಕನ್ವರ್ಟ್, ಇಷ್ಟೇ ಸಿಂಪಲ್. ನೋಡಿ, ನಿಮಗೆ ಈ ಪತ್ರನೂ ಕೊಡ್ತೀನಿ. ಈಗ ಟ್ಯಾಕ್ಸ್ ಕಟ್ತಾರಲ್ಲ, ಕಟ್ಟಿದ್ದು ಕೊಡ್ತಾರೆ. ಮತ್ತು ಅದು ಟ್ಯಾಕ್ಸ್ ಕಟ್ಟೋದಕ್ಕೆ ಎಲ್ಲ ಇದು ನೋಡಿ, ಮಿನಿಮಮ್ ಡಾಕ್ಯುಮೆಂಟ್ ಇದು ಬಿ. ಇದೇನಾಗ್ಬಿಟ್ಟಿದೆ, ಈಗ ನಮ್ಮ ಪಾಂಪ್ಲೇಟಲ್ಲಿ ಪಬ್ಲಿಷ್ ಆಗಿರೋದು ಅದು ಎ ಖಾತಾದು. ಬಿ ಖಾತಾಗೆ ಇಷ್ಟೇ. ಬಿ ಖಾತಾಗೆ ನಾವೇನೂ ಕೇಳ್ತಾ ಇಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ,
ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ 10/9/2024 ಪೂರ್ವದಲ್ಲಿ ನೋಂದಾಯಿತ ಮಾರಾಟ ಪತ್ರಗಳು, ದಾನಪತ್ರ, ವಿಭಾಗ ಪತ್ರಗಳು, ಹಕ್ಕು ಖುಲಾಸೆ ಪತ್ರಗಳು 1. 2ನೇದು ಪ್ರಸಕ್ತ ಸಾಲಿನವರೆಗೂ ಋಣಭಾರ ಪ್ರಮಾಣ ಪತ್ರ. 3. ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಸೀದಿ. 4. ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಫೋಟೋ GPS ಅಲ್ಲಿ ಹಾಕೋದು. 5ನೇದು ಮಾಲೀಕರ ಗುರುತಿನ ದಾಖಲೆ ಪ್ರತಿ, ಏನದು ಆಧಾರ್ ಕಾರ್ಡ್, ಏನದು ಆಧಾರ್ ಕಾರ್ಡ್. ಇಷ್ಟೇ ಸರ್. ಇಷ್ಟಿದ್ರೆ ಬಿ ಖಾತಾ ಕೊಟ್ಬಿಡ್ತೀವಿ. ಸರ್ ಒಂದು ಪ್ರಶ್ನೆ ಇದೆ.